ಸರ್ ನಾವು ಹುಣಚಗೆರೆ ಯುವಕರು ಮಾತಾಡ್ತಿರೋದು. ಇದು ಕೋಳಿ ಫಾರ್ಮಿಂದ ನಾವು ದುರ್ನಾತ ಬರ್ತಾ ಇದೆ ಅಂತ ಎಲ್ಲರೂ ಹಿರಿಯರದೆಲ್ಲ ಸಹಿ ಮಾಡಿಸ್ಕೊಂಡು ಊರಿಗೆ ಸಾರ್ವಜನಿಕರದು ಅದೆಲ್ಲ ಸಹಿ ಮಾಡಿಸ್ಕೊಂಡು ಪುರಸಭೆ ಕೊಟ್ಟು ಪುರಸಭೆಯವ್ರು ಏನು ಹೇಳಿದ್ರು, ನಾವು ಆಲ್ರೆಡಿ ಪರ್ಮಿಷನ್ ರದ್ದು ಮಾಡಿದ್ದೀವಿ, ಈಗ ನಮ್ಮ ವ್ಯಾಪ್ತಿಯಲ್ಲಿ ಬರಲ್ಲ ಅಂದರು. ವ್ಯಾಪ್ತಿಯಲ್ಲಿ ಬರಲ್ಲ ಅಂದರೆ ಅದನ್ನು ಬೀಗ ಹಾಕಬೇಕು, ಇದು ಪರ್ಮಿಷನ್ ರದ್ದಾದಮೇಲೆ ಬೀಗ ಹಾಕಬೇಕು. ಅದಕ್ಕೆ ನಾವು ತಹಶೀಲ್ದಾರ್ಗೆ ಕೊಟ್ವಿ. ತಹಶೀಲ್ದಾರ್ ಅವ್ರು ಏನಂದ್ರು, ಸ್ಥಳಕ್ಕೆ ಒಂದು 15 ದಿನ ಆದಮೇಲೆ ಬಂದು ಭೇಟಿಯಾದರು ಅವ್ರಿಗೆ 5 ನಿಮಿಷ ನಿಂದ್ರಕ್ಕಾಗಿಲ್ಲ, ಯಾವುದೇ ಅವ್ರ ಮೇಲೆ ಕ್ರಮ ಏನೂ ತೊಗೊಲಿಲ್ಲ ಅವರು. ನಾವು ಕೇಳಿದ್ವಿ, ಸರ್ ಇದು ಕೋರ್ಟಲ್ಲಿ ಹೋಗೈತೆ ಅಂತ ಅವ್ರಂದ್ರು. ಕೋರ್ಟಲ್ಲಿ ಹೋದರೆ ದುರ್ನಾತ ಕುಡಿ ಅಂತ ಜನ ಕೇಳಿ ಯಾವುದಾದ್ರೂ ಕೋರ್ಟ್ ಹೇಳುತ್ತಾರೆ, ಆರ್ಟಿಕಲ್ 21 ಏನು ಹೇಳುತ್ತೆ ಅದನ್ನೇ ಕೇಳಿದರೆ ಅವ್ರು ಯಾವುದೂ ಉತ್ತರ ಇಲ್ಲ. ಇದುವರೆಗೂ ಹಿಂಬರ ಕಳಿಸಿನ ಅಂತ ಪೋಸ್ಟ್ನವ್ರು ಕೇಳ್ತಾರೆ. ಪೋಸ್ಟ್ನವ್ರು ಫೋನ್ ಮಾಡಿದರೆ ಪೋಸ್ಟ್ನವ್ರು ಇಲ್ಲರಿ ಅವ್ರು ಏನೂ ಕಳಿಸಿಲ್ಲ ಅಂತ ಹೇಳ್ತಾರೆ. ಹಿಂಗೆ ಸುಳ್ಳು ಮಾಹಿತಿ ಒಟ್ಟು. ಹಿಂಗಾಗಿ ಜನ ಹೆಂಗಂತ ತಡ್ಕೊತಾರೆ. ಒಂದಿನ ಹೋರಾಟ ಅಂತ ಎಷ್ಟು ದಿನ ಕೂಡಬೇಕ್ರಿ ಇಲ್ಲಿ ಜನ ಸಾಮಾನ್ಯರು ದಿನ ದುಡಿಮೆಗೆ ಹೋಗ್ತಾರೆ. ಅವರು ಒಂದು ದಿನ ಇಲ್ಲಿ ಹೋರಾಟ ಕುಂತ್ರೆ ಅವ್ರು ದುಡಿಮೆ ಕಟ್ಟಾಗತ್ತೆ, ಅವ್ರು ಊಟ ಹೆಂಗೆ ಮಾಡಬೇಕು? ಅದಕ್ಕೆ ಇವತ್ತು ಆಕ್ರೋಶಗೊಂಡು ಜನಸಾಮಾನ್ಯರೆಲ್ಲ ಬಂದು ಎಲ್ಲ ಹಾನಿ ಮಾಡಿದ್ರೆ. ಯಾಕಂದರೆ ಜನರಿಗೆ ಹಾನಿ ಆಗುತ್ತೆ ಅಂದಮೇಲೆ ಇವ್ರಿಗೂ ಹಾನಿ ಆಗಬೇಕು. ಅವಾಗ ಇದು ಏನಾದರೂ ಅಧಿಕಾರಿಗಳ ಜವಾಬ್ದಾರರು. ನಾವು ಪುರಸಭೆ ಅಧಿಕಾರಿಗಳಿಗೆ ಕೊಟ್ಟಿದ್ವಿ, ಮುಂದೆ ಏನಾರ ಆದರೆ ನೀವೇ ಜವಾಬ್ದಾರರು ಅಂತ. ಈಗ ನಾವು ಇಲ್ಲಿ ಪಕ್ಕದಲ್ಲಿ ಲೇಔಟಲ್ಲಿ ಮನೆ ಕಟ್ಟಿಸ್ತಾ ಇದ್ದೀವಿ, ನಮಗೂ ಕಾರ್ಮಿಕರು ದಿನ ಜಗಳಾಡ್ತಾರೆ. ಅವ್ರ ಜೊತೆ ನಾವು ಜಗಳಾಡೋಕೆ ಎಷ್ಟು ಅಂತ ಜಗಳಾಡಬೇಕು? ನಾವು ಕಂಪ್ಲೇಂಟು ಕೊಟ್ಟಿವಿ, ಪರಿಹಾರ ಕೊಡ್ಬೇಕು ಸರ್. ನಮಗೆ 1 ತಿಂಗಳು ಮನೆ ಲಾಸ್ ಆದರೆ, 2-3 ತಿಂಗಳು ಮನೆ ಲೇಟ್ ಆದರೆ, ಮುಂದೆ ಮದುವೆ ಇರ್ತವೆ, ಅವೆಲ್ಲ ನಾವು ಓದೋದು ಎಲ್ಲ ಇದು ಮಾಡ್ಕೊಂಡು ನಾವು ಎಷ್ಟು ಕಷ್ಟ ಆಗುತ್ತೆ ಒಂದು ಮನೆ ಕಟ್ಟೋದು. ಈಗ ಅವ್ರ ಕಾರ್ಮಿಕರು ಕಟ್ಟಲ್ಲ ಅಂತ ಏನಾದರೂ ಅಂದಾಗ ನಾವು ಹೆಂಗೆ ಮಾಡೋದು? ಇವ್ರು ಕೇಳಿದರೆ ಅವ್ರು ಅಧಿಕಾರಿಗಳ ಹತ್ರ ಸುಳ್ಳು ಮಾಹಿತಿ ನೀಡ್ತಾರೆ. 1 ಕಿಲೋಮೀಟರ್ ದೂರ ಇದೆ ಅಂತ ಅವ್ರು ಮಾಹಿತಿ ಹೇಳ್ತಾರೆ. ಹಾಂ ಸರ್, ಊಟ ಮಾಡೋಕ್ಕಾಗ್ತಿಲ್ಲ ಸರ್. ರಾತ್ರಿ ಹೆಂಗೆ ಓದೋದು ಸರ್? ಮಕ್ಳು ಹೆಂಗೆ ಓದಬೇಕು? ನಾವು ಹೆಂಗೆ ಓದಬೇಕು? ನಾನು UPSC ಓದ್ತಾ ಇರೋದು. ನಾನು ಅದಕ್ಕೆ ಇಷ್ಟೆಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು ನಾನು ಓಡಾಡಿದ್ದು. ಊರಿನ ಎಲ್ಲ ಯುವಕರೆಲ್ಲ ಹೋಗಿ ಅಲ್ಲಿ ದಾಖಲೆ ತೊಗೊಂಡು ನಾವೆಲ್ಲ ಮಾಡಿರೋದು. ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಮಾಡ್ತಿದ್ವು. ದುರ್ವಾಸನೆಯಿಂದನೇ ಕಂಪ್ಲೇಂಟ್ ಇದು ಮಾಡಿದ್ವಿ. ಏನು ಮಾಡಿದ್ರು ಸರ್? ಯಾರು ಏನು ಮಾಡಲಿಲ್ಲ. ಎಲ್ಲ ನಮ್ಮ ಹತ್ರ ಇತ್ತು. ಇವರ ಬಂದರು, ಶಾಸಕರಿಗೂ ಕೊಟ್ವಿ. ಅಲ್ಲಿ ಮೊನ್ನೆ ಹೋದ ತಿಂಗಳು 3ನೇ ತಾರೀಕಿಗೆ ಹಿಂಗಾದಾಗ ಅವ್ರಿಗೂ ಕೊಟ್ವಿ ಕಂಪ್ಲೇಂಟು. ಚೀಫ್ ಆಫೀಸರ್ ಅವ್ರು ಹಿಂಬರನೂ ಕೊಟ್ಟಿಲ್ಲ. ಶಾಸಕರಿಗೆ ರಿಪೋರ್ಟರು ಕಳಿಸ್ಬೇಕು. ಹಾಂ ಸರ್, ಏನೋ ಗೊತ್ತಿಲ್ಲ ಸರ್, ಅವ್ರವ್ರ ಅಡ್ಜಸ್ಟ್ಮೆಂಟ್ ಇರ್ಬೋದು ಸರ್ ಅದು. ಯಾಕಂದರೆ ಲೋಕಾಯುಕ್ತರಿಗೆ ಮೊನ್ನೆ 10ನೇ ತಾರೀಕಿಗೆ ಬಂದಿದ್ದರು. ಮತ್ತೆ ಹಿರಿಯರು ಯುವಕರೆಲ್ಲ ಓಡೋಗಿ ಮತ್ತೆ ನಾವು ಕೊಟ್ವಿ ಸರ್, ಹಿಂಗಿದೆ ಸಮಸ್ಯೆ ಅಂತ. ಅವ್ರೇನಾದರೂ 2 ವೀಕ್ಸ್ ತಡೀರಿ, ಅವ್ರೇನೋ ನಮಗೆ ರಿಪೋರ್ಟ್ ಕೊಡಲಿಲ್ಲ ಅಂದರೆ ಅಂತಂದ್ರು. ನಿನ್ನೇನೋ ಮುಗೀತು. ಇದು ಕೇಳಿದರೆ ಇವರು ಮಾಲಕರು ಫೋನ್ ರಿಸೀವ್ ಮಾಡ್ತಿಲ್ರಿ, ನಾವೇನು ಮಾಡೋಣ ಅಂತಾರೆ ಇವರು ಪುರಸಭೆಯವರು. ಈಗ ಏನು ಸರ್, ಅವ್ರಿಗೆ ರಿಪೋರ್ಟ್ ಹಿಂಬರ ಅಂತ ಅವ್ರಿಗೆ ಇನ್ನೂ ಕಳಿಸೇ ಇಲ್ಲ ಸರ್. ನಾನು ಫೋನ್ ಮಾಡಿನಿ, ತಿರುಗಿ ಕೇಳಿದೆ. ಹಾಂ ಸರ್, ಮುಂದೆ ಏನಂತ ಸರ್, ಗ್ರಾಮರ್ ಊರಿನ ದೈವ ಏನು ಡಿಸೈಡ್ ಮಾಡುತ್ತೆ ಅದೇ ಡಿಸೈಡ್ ಸರ್. ಯಾಕಂದರೆ ಒಂದಿನ ತಡ್ಕೋಬೋದು ವಾಸನಿನ. ಈ ಎಲ್ಲ ಅವ್ರು ಕೆಲಸ ಬಿಟ್ಬಿಟ್ಟು ಬರೀ ಇಲ್ಲಿ ಪದೇ ಅಡ್ಡಾಡೋಕ್ಕಾಗಲ್ಲ. ಯಾಕಂದರೆ ಈ ಸಲ ಆಫೀಸ್ಗೆ ಹೋಗಿರೋದು ಪ್ರತಿ ಸಲ ನಾವು ಎಷ್ಟು ಆಗಿದೆ ಅಂದರೆ ನಮಗೆ ಗೊತ್ತು ಸರ್. ಅದು ಯುವಕರು ಎಷ್ಟು ಓಡಾಡಿವಿ, ಹಿರಿಯರು ಎಷ್ಟು ಓಡಾಡ್ಯಾರ, ಅದಕ್ಕೇನು ಬೆಲೆನೇ ಇಲ್ಲ ಸರ್. ಎಷ್ಟು ಅಂತ ನಾವು ಕೋರ್ಟ್ ಕಚೇರಿ ಹಿಂಗೆ ಅಡ್ಡಾಡ್ಕೊತಿದ್ರೆ ಸ್ಮೆಲ್ ನಾವೇ ಹೆಂಗೆ ತೊಗೋಬೇಕು ಸರ್? ಅದು ಹೌದಿಲ್ಲ ಸರ್? ಉಮೇಶ್ ಅಂತ ಸರ್.